ನಮಸ್ಕಾರಿಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ. ಇವತ್ತು ನಾವು ಎಲ್ಲಿ ಹೊಂಟೇವ್ರಿಪ್ಪ ಅಂತಂದ್ರೆ ಗರಗದ ಮಡಿವಾಳೇಶ್ವರ ದೇವಸ್ಥಾನ, ಅದೇ ರೀತಿ ಸೊಗಲದ ಒಂದು ದೇವಸ್ಥಾನಕ್ಕೆ ಹೊಂಟೇವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರ್ರಿ. ಮಸ್ತ್ ಆಗಿರುವಂತ ದೇವಸ್ಥಾನಗಳದಾವ, ಕಣ್ಣು ತುಂಬಿ ಬರ್ತಾವ. ಬಹಳ ಒಂದು ಶ್ರೇಷ್ಠವಾದ ಅನುಭವವನ್ನ ಕೊಡುವಂತಹ ದೇವಸ್ಥಾನಗಳಲ್ಲಿ ಇವು ಕೂಡ ಆಗಿದಾವ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ದೋಸ್ತ್ರೆ, ನಾವು ಕೂಡ ಶನಿವಾರ ಐತಾರ ಸೂಟಿ ಐತ್ರಿಪ್ಪ ಅಂತಂದ್ರೆ ಯಾವುದನ್ನು ನೋಡಂಗಿಲ್ಲ. ಕಾರ್ ಹತ್ತುದೈತ್ರಿ, ಹೋಗುದೈತ್ರಿ, ಮಜಾ ಮಾಡುವುದೈತ್ರಿ, ದೇವಸ್ಥಾನಗಳನ್ನ ನೋಡುವುದೈತ್ರಿ. ಬಹಳ ಚೆನ್ನಾಗಿರುವಂತ ದೇವಸ್ಥಾನಗಳಲ್ಲಿ ಇದು ಕೂಡ ಐತ್ರಿ. ನೋಡುಂಬರಿ ಗರಗದ ಒಂದು ಮಡಿವಾಳೇಶ್ವರದ ದೇವಸ್ಥಾನ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ. ನಾವಂತರೂ ಕಾರ್ ಪಾರ್ಕ್ ಮಾಡಿದ್ವಿ, ಈಗ ಮುಂದೆ ಹೊಂಟ್ವಿ. ಹೆಂಗೈತಿ ಹೆಂಗ್ ಕಾಣಕತ್ತೈತಿ ಅದು ನೋಡೋಣ. ದೋಸ್ತ್ರ, ರಿನೋವೇಷನ್ ಕೆಲಸ ಮಾತ್ರ ಮಸ್ತಾಗಿ ಗಿಚ್ಚಾಗಿ ಮಾಡಿದಾರೆ. ಶ್ರೀ ಗರಗದ ಒಂದು ಮಡಿವಾಳೇಶ್ವರರ ಒಂದು ದೇವಸ್ಥಾನಕ್ಕೆ ನಾವು ಕೂಡ ಈಗ ಒಳಗಡೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ದೇವಸ್ಥಾನದ ಒಂದು ಆವರಣದ ಒಂದು ನೋಟವನ್ನ ನೀವು ನೋಡಾಕತ್ತೀರಿ. ಎಷ್ಟು ಚೆನ್ನಾಗಿರುವಂತ ಒಂದು ನೋಟವನ್ನ ನೋಡಾಕತ್ತೀರಿ. ದೋಸ್ತ್ರ, ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋದ್ರ ಬಹಳ ಒಂದು ಖುಷಿ ಕೊಡುತ್ತೆ. ಅದೇ ರೀತಿ ಒಂದು ಏನೋ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅದಾದ್ಮೇಲೆ ಒಂದು ಭಕ್ತಿಯ ಒಂದು ಭಾವ ಬೆಳೆಯುತ್ತೆ ಅಂತೇಳಿ ನನ್ನ ಪ್ರಕಾರ ಒಂದು ಅನಿಸಿಕೆಯನ್ನ ನೀವು ನೋಡಾಕತ್ತೀನಿ. ನೋಡ್ರಿ ದೋಸ್ತ್ರ, ಇಲ್ಲಿ ಗರಗದ ಮಡಿವಾಳೇಶ್ವರ ಒಂದು ಗದ್ದುಗೆ ಕಾಣಾಕತೈತ್ರಿ. ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಡ್ರಿ. ಹಂಗ ನೀವು ಈ ಕಡೆ ಗರ್ಗಕ್ಕೆ ಬಂದ್ರ ಆಶೀರ್ವಾದ ಪಡಿಲಾರ್ದ ಹಂಗ ಹೋಗಾಕ್ ಹೋಗ್ಬೇಡ್ರಿ. ಯಾಕಂದ್ರ ಬಹಳ ಒಂದು ಸುಂದರವಾದ ಒಂದು ದೇವಸ್ಥಾನ ಐತ್ರಿ. ಮತ್ತ ಅಜ್ಜಾರ್ದ ಭಕ್ತಿ ಏನೈತ್ರಿ, ಭಾವ ಐತಲ್ರಿ, ಮಸ್ತ್ ಐತ್ರಿ. ಅವ್ರದ್ದು ಅನುಭವದ ಒಂದು ಮಾತುಗಳನ್ನ ನೀವು ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ, ಅದೇ ರೀತಿ ಧಾರ್ಮಿಕ ವಚನಗಳಲ್ಲಿ, ಪ್ರವಚನಗಳಲ್ಲಿ ಕೇಳಿರ್ತೀರಿ. ಆ ಒಂದು ಕಾರಣದಿಂದ ಇಲ್ಲಿ ಕೂಡ ಒಂದು ಚೊಕ್ಕದಾದಂಥ ದೇವಸ್ಥಾನ ಐತಿ. ನೋಡ್ರಿಪ್ಪ, ಇಲ್ಲಿ ಬಹಳ ಒಂದು ಪುರಾತನವಾಗಿರುವಂತ ಒಂದು ಇಲ್ಲಿ ದೇವಸ್ಥಾನ ಐತಿ. ಇಲ್ಲಿ ನೋಡ್ರಿಪ್ಪ, ಒಳಗಡೆ ಬಸವಣ್ಣನವರ ಮೂರುತಿ ಕಾಣಾಕತೈತಿ. ನೋಡ್ರಿಪ್ಪ, ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಳ್ರಿ. ಇಂಥ ಪ್ಲೇಸಿಗೆ ಬಂದ್ರೆ ಹೆಂಗಂತಂದ್ರೆ ಬಹಳ ಒಂದು ಪುರಾತನ ಕಾಲದಾಗ ಹೆಂಗ ದೇವಸ್ಥಾನಗಳು ಇರ್ತಾವ ಅಂತೇಳಿ ನಾವು ನೋಡಾಕ ನಾವು ಇಷ್ಟಪಡ್ಬೋದು. ದೋಸ್ತ್ರ, ಇಲ್ಲಿ ನೋಡ್ರಿಪ್ಪ, ಬಹಳ ಒಂದು ಚೆನ್ನಾಗಿ ಬಾವಿಯನ್ನ ಕಟ್ಟಿದಾರ. ಬಾವಿಯನ್ನ ನೋಡೋನು, ನೀರ್ ಅದಾವ ಇಲ್ವ ಅಂತ ನೋಡಂಬರಿ. ದೋಸ್ತ್ರ, ನೋಡ್ರಿಪ್ಪ, ಎಷ್ಟು ದೊಡ್ಡದಾದಂಥ ಬಾವಿ ಐತಿ. ನಾವು ಕೂಡ ಕ್ಯಾಮ್ರಾ ಮುಂದೆ ಹಿಡಿಲಿಲ್ಲ, ಯಾಕಪ್ಪ ಅಂತಂದ್ರೆ ಏನೋ ಸಮಸ್ಯೆ ಆದ್ರೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ. ನೋಡ್ರಿಲಿಪ್ಪ, ನಮ್ದು ಕಾರ್ ನಿಂತೈತಿ, ಇಲ್ಲಿ ದೇವಸ್ಥಾನ ಐತ್ರಿ, ಮುಂದ್ಗಡೆ ಹೋಗೋನು. ಹೆಂಗೈತಿ ಹೆಂಗಿಲ್ಲ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬಡ್ರಿ. ದೋಸ್ತ್ರೆ, ಗರಗದ ಒಂದು ಮಡಿವಾಳೇಶ್ವರ ಅಜ್ಜಾರ್ ಏನೈತಲ್ರಿಪ್ಪ, ಸಿದ್ಧಾರೂಢ ಸ್ವಾಮಿಗಳು, ಅದೇ ರೀತಿ ನವಲಗುಂದ ನಾಗಲಿಂಗ ಸ್ವಾಮಿಗಳು, ಇವರೆಲ್ಲರೂ ಒಂದೇ ಕಾಲದಲ್ಲಿರುವಂಥ ಮಹಾಸ್ವಾಮಿಗಳು. ಮಹಾಸ್ವಾಮಿಗಳೆಲ್ಲರೂ ಕೂಡ ಏನಪ್ಪ, ಜಗತ್ ಉದ್ಧಾರವನ್ನು ಮಾಡಲಿಕ್ಕೆ ಅಂತೇಳಿ ಬಹಳ ಬಹಳ ಚೆನ್ನಾಗಿರುವಂಥ ಕೆಲಸಗಳನ್ನು ಇಲ್ಲಿ ಮಾಡಿ ಹೋಗ್ಯಾರ. ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ನೆಲೆಯನ್ನು ನಿಲ್ಲಿಸಿ ಹೋಗಿದ್ದಾರೆ. ದೋಸ್ತರ, ಇಲ್ಲಿ ನೋಡ್ರಿಪ್ಪ, ಮಡಿವಾಳೇಶ್ವರರ ಗದ್ದುಗೆ ಅಂತ ಎಷ್ಟು ಚೆನ್ನಾಗಿ ಇಲ್ಲಿ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇವಾಗ ನಾವು ಕೂಡ ಒಳಗಡೆ ಹೋಗೋಣ್ರಿ. ಒಳಗಡೆ ಹೋಗಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅನ್ಪ್ಲ್ಯಾನ್ಡ್ ಇದೆ, ಯಾವುದೇ ರೀತಿಯಂಥ ಪ್ಲ್ಯಾನ್ ಇದ್ದಿದ್ದಿಲ್ಲ. ಆ ಕಾರಣದಿಂದ ನಾವು ಕೂಡ ಬಂದು ದರ್ಶನ ಮಾಡ್ಕೋತೀವಿ. ಯಾಕಂತಂದ್ರೆ ಅನ್ಪ್ಲ್ಯಾನ್ಡ್ ಇತ್ತು, ನಾವು ಏನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಹಿಂಗೆ ಬಂದ್ವಿ, ಹಿಂಗೆ ಹೊಂಟ್ವಿ, ನೋಡಾಕತ್ತೀವಿ. ದೋಸ್ತರ, ಇಲ್ಲಿ ನೋಡ್ರಿಪ್ಪ, ಕಾಣಾಕತ್ತೈತಿ ಗರಗದ ಮಡಿವಾಳೇಶ್ವರರ ಒಂದು ದೇವಸ್ಥಾನದ ಒಳಗಡೆ ಒಂದು ನೋಟವನ್ನು ನೋಡಾಕತ್ತೀರಿ. ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ರಿ. ನೋಡ್ರಿ, ದೇವಸ್ಥಾನದ ಒಳಗಡೆ ನೋಟವನ್ನು ನೋಡಾಕತ್ತೀರಿ. ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ. ಹಂಗ ಮುಂದೆ ಹೋಗುನ್ ಬರ್ರಿ. ದೋಸ್ತ್ರ, ನೋಡ್ರಿಪ್ಪ, ಶ್ರೀ ಸೊಗಲ ಕ್ಷೇತ್ರ ಅಂತ ನಿಮ್ಗೆ ಕಾಣಾಕತ್ತೈತಿ. ಇವಾಗ ಒಳಗಡೆ ಹೋಗೋಣ ಬರ್ರಿ. ಶ್ರೀ ಕ್ಷೇತ್ರ ಸೊಗಲದ ಒಂದು ಕ್ಷೇತ್ರಕ್ಕೆ ನಾವು ಕೂಡ ಈಗ ಹೊಂಟ್ವಿ. ಗರಗದ ಮಡಿವಾಳೇಶ್ವರದ ದೇವಸ್ಥಾನನ ದರ್ಶನ ಮಾಡ್ಕೊಂಡ ಮುಂದೆ ಹೊಂಟ್ವಿ. ಏನಪ್ಪ, ಗುಡ್ದಾಗ ಅಂತಾರಲ್ಲ,
ಗುಡ್ದಾಗ ಫೀಲ್ ಮಸ್ತ್ ಕೊಡ್ತೈತಂತ. ಆ ಒಂದು ಕಾರಣಕ್ಕೆ ನಾವು ಕೂಡ ಕಾರ್ ತಗೊಂಡು ಅಂಥೇಳಿ ಮುಂದೆ ಹಂಗೆ ಹೊಂಟ್ವಿ. ಕಾರು ಕೂಡ ನಿಲ್ದಾರ್ದಂಗೆ ನಾವು ಹೆಂಗೆ ಗಾಡಿ ಹೊಡಿತೀವಿ ಹಂಗೆ ಹೊಂಟು ಬಿಡುತ್ತೆ. ಈಗ ಶ್ರೀ ಸೊಗಲ ಕ್ಷೇತ್ರಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೇನೆ. ಈ ಪ್ಲೇಸಾಗ ಭಾಳ ದಿವಸ ಭಾಳ ಕ್ಷಣದಾಗ ನಾವು ಬಂದಿದ್ದೆ, ಆದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಸರ್ತಿ ನಿಮ್ಗೆ ವಿಡಿಯೋ ಮಾಡಿ ತೋರ್ಸಾಕತ್ತೇನೆ ದೋಸ್ತ್ರ. ನೋಡ್ರಿಪ್ಪ ಎಷ್ಟು ಚೆನ್ನಾಗಿರುವಂಥ ಶ್ರೀ ಸೊಗಲ ಕ್ಷೇತ್ರದ ಒಂದು ಶಿವ ಪಾರ್ವತಿಯ ಒಂದು ಕೂಲ್ ಡ್ರಿಂಕ್ಸ್ ಅಂಗಡಿ ಹೊರಗಡೆಯ ಒಂದು ಒಂದು ಅಂಗಡಿಗಳ ಮುಂಗಟ್ಟುಗಳು ಎಷ್ಟು ಚೆನ್ನಾಗಿ ಕಾಣಕತ್ತೆ ಅಂತೇಳಿ ಇಲ್ಲಿ ಕಾಣಕತ್ತೈತಿ. ಸೋಮೇಶ್ವರ ಕಬ್ಬಿನ ಹಾಲಿನ ಅಂಗಡಿ ಕಾಣಕತ್ತೈತಿ. ಈಗ ಗುಡ್ಡ ಹತ್ತಿ ಹೋಗ್ಬೇಕ್ರಿ. ಗುಡ್ಡ ಹತ್ತಾಕ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ. ಹಂಗೆ ನಮ್ಮ ವಯಸ್ಸಿನವ್ರಿಗೆ ಸಣ್ಣ ಮಕ್ಳಿಗೆ ಆರಾಮಾಗಿ ಹತ್ತು ಹೋಗ್ಬೋದು. ಒಳಗಡೆ ಒಂದು ಸಣ್ಣದಾದಂಥ ಝರಿ ಐತಿ. ಸೋಮೇಶ್ವರರ ದೇವಸ್ಥಾನ ಐತ್ರಿ. ಮಸ್ತ್ ಆಗಿರುವಂಥ ಬಹಳ ಹಳೆಯ ಕಾಲದ ಏನ್ರಿಪ್ಪ ಇದು ದೇವಸ್ಥಾನ ಐತ್ರಿ. ನೋಡ್ರಿ ಗುಡ್ಡದಾಗ ಎಂಥ ಚಂದಾಗಿ ಸೊಗಲ ಕ್ಷೇತ್ರದ ಒಂದು ದರ್ಶನ ಮಾಡ್ಸಾಕತ್ತೇನ್ರಿ ದೋಸ್ತ್ರೆ. ನೋಡ್ರಿ ನಿಮ್ಮ ಸಲುವಾಗಿ ನಾವೆಲ್ಲ ಏನನ್ನ ಕಷ್ಟಪಡ್ತೇವೆ ರೀ. ಹಂಗಾಗಿ ಇದು ಮಾಡಕ್ಕೆ ನಾವು ಕೂಡ ಕಷ್ಟಪಡ್ತೇವೆ. ಈ ಥರ ಇಂತೆಲ್ಲ ಇದ್ದಾಗ ನೀವು ಒಂದು ಸ್ವಲ್ಪ ಶೇರ್ ಮಾಡ್ಬೇಕ್ರಿ, ಸಬ್ಸ್ಕ್ರೈಬ್ ಮಾಡ್ಬೇಕ್ರಿ. ಬೇರೆದವ್ರಿಗೆ 4 ಮಂದಿಗೆ ಕಳಿಸಿದ್ರೆ ನಮಗೂ ಖುಷಿ ಆಕೈತ್ರಿ ದೋಸ್ತ್ರ. ಇಲ್ಲಿ ನೋಡ್ರಿಪ್ಪ ಮುಂದುಗಡೆ ಹೊಂಟ್ವಿ. ನಾವು ಕೂಡ ಮುಂದೆ ಹೋಗಿ ಈಗ ನೋಡೋಣ ಬರ್ರಿ. ನಡ್ಕೊಂತ ಹೋಗುವುದು ಒಂಥರ ಫೀಲ್ ಐತಲ್ರಿ. ಬಹಳ ಖುಷಿ ಕೊಡ್ತೈತ್ರಿ ಖುಷಿ ಕೊಟ್ಟ ಏನಂತೀರಲ್ಲ, ಅಲ್ಲಿ ಹೋಗಿ ಏನಂತಾರಲ್ಲ ಅದು ಏನು ಅಲ್ಲಿ ಹೋಗಿ ದರ್ಶನ ಪಡ್ಕೊಳ್ಳೋದ ಒಂಥರ ನೆಮ್ಮದಿ ಸಿಗ್ತೈತ್ರಿಪ್ಪ. ಇಂಥ ದೇವಸ್ಥಾನಗಳಿಗೆ ಭೇಟಿ ಕೊಡೋದಂತಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ. ನೋಡ್ರಿ ಎಲ್ಲ ತಾಯಂದಿರು ಅಕ್ಕ ತಂಗಿಯರ್ಲು ಯಾವ ಥರ ಕಷ್ಟಪಟ್ಬಿಟ್ಟು ಇಲ್ಲಿ ಮೆಟ್ಟುಗಟ್ಟೆಯನ್ನು ಹತ್ತಾ ಇದ್ದಾರಂತ ಇಲ್ಲೇ ಗೊತ್ತಾಗ್ತದೆ. ಅದೇ ರೀತಿ ಇಲ್ಲಿ ಮೆಟ್ಟುಗಟ್ಟೆ ಹತ್ತಿದ ತಕ್ಷಣ ಒಂದು 20 ರೂಪೀಸ್ ಪರ್ ಪರ್ಸನ್ ಅಂತೇಳಿ ಟಿಕೆಟ್ ಐತಿ. ಆ ಕಾರಣದಿಂದ ಎಲ್ಲರೂ ಕೂಡ ಟಿಕೆಟನ್ನು ತೊಗೊಂಡ್ಬಿಟ್ಟು ಈ ಮುಜರಾಯಿ ಇಲಾಖೆಯವರ ಕಡೆಯಿಂದ ಗೋರ್ಮೆಂಟ್ಗೆ ಅದು ಹೋಗ್ತೈತಿ. ಯಾಕಂದ್ರೆ ಅದು ಜೀರ್ಣೋದ್ಧಾರ ಕೆಲಸ ಮಾಡ್ತಾರೆ. ಆ ಒಂದು ಕಾರಣದಿಂದ ನಾವು ಕೂಡ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಅನ್ನ ಪ್ರಸಾದ, ಅದೇ ರೀತಿ ಮನೆಯಿಂದ ಕರ್ಜಿಕಾಯಿ ಕಡುಬು, ಮಸ್ತಾಗಿರುವಂಥ ಅನ್ನ ಸಾರು ಸಾಂಬಾರು ಚಪಾತಿ 3-4 ಥರ ಪಲ್ಯ ಮಾಡಿದ್ರೆ ನಮ್ಮ ತಾಯಂದ್ರು ಎಲ್ಲರೂ ಸೇರಿ ಇಲ್ಲಿ ಹೋಗಿ ಕುಂತು ಊಟ ಮಾಡಿ ಮಸ್ತಾಗಿರುವಂಥ ಖುಷಿ ಕೊಡ್ತು ನಂಗೆ. ಯಾಕಂತಂದ್ರೆ ಇಂಥ ಪ್ಲೇಸಿಗೆಲ್ಲ ಹೋಗ್ಬೇಕ್ರಿ ನಾವು. ಹೋಗಿ ನೋಡಿ ಅಲ್ಲಿ ಸಿಗುವಂಥ ಅನುಭವನ ಪಡ್ಕೊಂಡ್ರೆ ಬಹಳ ಖುಷಿ ಆಕೈತಿ. ಆ ಕಾರಣದಿಂದ ನಾವು ಕೂಡ ನಡ್ಕೊಂತ ಹೊಂಟ್ವಿ. ನೋಡೋಣ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನಿಮ್ಗೆ ಗೊತ್ತಾಗತ್ತ ದೋಸ್ತ್ರ. ಇಲ್ಲಿ ನೋಡ್ರಿಪ್ಪ ಶಿವ ಪಾರ್ವತಿಯರ ಮತ್ತು ಅದೇ ರೀತಿ ನಂದಿಯ ಒಂದು ಮೂರ್ತಿ ಕಾಣಕತ್ತೈತಿ. ನೋಡ್ರಿ ಇಲ್ಲಿ ಶಿವನ ಒಂದು ಮೂರ್ತಿ ಯಾವ ರೀತಿ ಚೆನ್ನಾಗಿ ಕಾಣಕತ್ತೈತಿ ಅಂತೇಳಿ ನಿಮ್ಗೆ ಗೊತ್ತಾಕೈತಿ. ಎಲ್ಲರೂ ಕೂಡ ದರ್ಶನ ಪಡ್ಕೊಳ್ರಿ. ನೋಡ್ರಿ ಇಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಸೊಗಲ ಅಂತೇಳಿ ಎಷ್ಟು ಚೆನ್ನಾಗಿ ಇಲ್ಲಿ ಬೋರ್ಡ್ ಹಾಕ್ಯಾರ. ದೊಡ್ಡದಾದಂಥ ಒಂದು ಬೋರ್ಡ್ ಕಾಣಕತ್ತೈತಿ. ಈಗ ನಾವು ಮುಂದುಗಡೆ ಹೋಗೋಣ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ದೋಸ್ತ್ರ. ನೀವು ಮಿಸ್ ಮಾಡಕ್ಕೆ ಹೋಗ್ಬ್ಯಾಡ್ರಿ. ಧಾರವಾಡ ಕಡೆ ಬಂದ್ರೆ ಗರಗ ಹೋರಿ. ಅದೇ ರೀತಿ ಗರಗದಿಂದ ಒಂದು 30-40-50 ಕಿಲೋಮೀಟ್ರ್ ಆಗ್ಬೋದು ಹೆಚ್ಚು ಕಡಿಮೆ. ಆದರೆ ಇಂಥ ದೇವಸ್ಥಾನಗಳಿಗೆ ಯಾಕೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಂಥ ದೇವಸ್ಥಾನ ಎಲ್ಲ ನೋಡ್ಬೇಕ್ರಿ. ನಾವು ನಮ್ಮ ಹಿಂದೂ ಸಂಪ್ರದಾಯ ಮುಖಾಂತರ ಹಿಂದೂ ಸಂಪ್ರದಾಯ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಆಚರಣೆ ವಿಚಾರಣೆ ಎಲ್ಲವನ್ನು ಅರ್ಥ ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ ಕೊಡ್ತೈತ್ರಿ. ಇಲ್ಲಿ ನೋಡ್ರಿಪ್ಪ ಶ್ರೀ ಸಿದ್ದರಾಮೇಶ್ವರರ ಒಂದು ಇಲ್ಲಿ ಬಂದು ಅವರು ಹೆಜ್ಜೆ ಇಟ್ಟಿದ್ದ ಒಂದು ಇದು ಅದು. ಆ ಒಂದು ಕಾರಣದ ಇಲ್ಲಿ ಕೊಡ್ರಿ ಇಲ್ಲಿ ಸ್ವಾಮಿಗಳ ಒಂದು ಇದು ಕಾಣಕತ್ತೈತಿ. ಅದೇ ರೀತಿ ನಂದಿಯ ಒಂದು ಮೂರ್ತಿ ಕಾಣಕತ್ತೈತಿ. ಎಲ್ಲರೂ ಕೂಡ ಮುಂದೆ ನಾವು ಕೂಡ ಹೊಂಟ್ವಿ. ಹಂಗೆ ನಡ್ಕೊಂತ ಲಿಂಗು ಐತಿ ನೋಡ್ರಿಪ್ಪ ಇಲ್ಲೇ. ಹಂಗೆ ಮುಂದೆ ಹೊಂಟ್ವಿ. ಭಾಳ ದೇವಸ್ಥಾನ ಭಾಳ ದೊಡ್ಡದೈತ್ರಿಪ್ಪ ಇಲ್ಲಿ.
3 ದೇವಸ್ಥಾನ ಅದಾವ. ಆ 3 ದೇವಸ್ಥಾನದಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಇಲ್ಲಿ ಸಣ್ಣದಾದಂಥ ಜರಿ ಬೀಳ್ತೈತ್ರಿ, ನೀರು ಬೀಳ್ತೈತಿ. ಆ ನೀರಿನಾಗ ಸ್ನಾನ ಮಾಡ್ಕೊಂಬಿಟ್ಟು ಜಳಕ ಮಾಡ್ಕೊಬಿಟ್ಟು ದೇವ್ರ ದರ್ಶನ ಪಡ್ಕೊಂಡು ಆಮೇಲೆ ಪ್ರಸಾದ ತಗೊಂಡ್ರೆ ಸ್ವರ್ಗ ಸುಖ ಸಿಗ್ತೈತ್ರಿ ಅಪ್ಪ, ಸ್ವರ್ಗ ಸುಖ ಸಿಗ್ತೈತಿ. ನೋಡ್ರಿ ಜೀವನದಾಗ ಏನಿಲ್ರಿಪ್ಪ, ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಲೈಫ್ನಾಗ ನಕ್ಕೊಂತ ಖುಷಿಯಿಂದ ಇರ್ರಿ. ಇವತ್ತು ನಾಳೆ ಯಾವಾಗ ಜೀವನ ಹೆಂಗಿರ್ತೈತೆ ಅಂತ ಗೊತ್ತಿಲ್ಲ. ಈ ಕ್ಷಣ ಮಾತ್ರ ನಿಮ್ದು. ಆ ಕಾರಣದಿಂದ ನೀವು ಖುಷಿಯಾಗಿರ್ರಿ, ಖುಷಿಯಾಗಿ ನಕ್ಕೊಂತ ಇರಿ, ನಕ್ಕೊಂತ ಬದುಕ್ರಿ, ನಕ್ಕೊಂತ ಏನಾದರೂ ಕೆಲಸ ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ, ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಇದಕ್ಕಿಂತ ದೊಡ್ಡದು ಏನೈತ್ರಿಪ್ಪ ಜೀವನದಾಗ. ನಾವು ಖುಷಿಯಾಗಿದ್ರೆ ಇಡೀ ಜಗತ್ತ ಖುಷಿ ಇದ್ದಂಗೆ, ಹೌದನಿಲ್ಲ? ಆ ಒಂದು ಕಾರಣದಿಂದ ನಕ್ಕೊಂತ ಬದುಕ್ರಿ, ನಕ್ಕೊಂತ ಇರಬೇಕು. ಹಂಗೆ ಜೀವನನೂ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಕಷ್ಟ ಬರ್ತಾವೆ, ಸುಖ ಬರ್ತಾವೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಲಾರ್ದಂಗೆ ಕಷ್ಟನ ಒಂದು ಸ್ವಲ್ಪ ಫೇಸ್ ಮಾಡ್ಕೊತ, ಚಲೋ ನೋಡ್ಕೊತ, ಕಷ್ಟ ಪಡ್ಕೊಂತ, ಜಾಸ್ತಿ ಕೆಲಸ ಮಾಡ್ಕೊತ, ನಕ್ಕೊಂತ ಬದುಕಿದ್ರೆ ಅದಕ್ಕಿಂತ ದೊಡ್ಡದು ಜೀವನದಾಗ ಯಾವುದೂ ಇಲ್ರಿಪ್ಪ. ನೋಡ್ರಿ ದೋಸ್ತರ, ಹಿಂಗೆ ದೊಡ್ಡದಾದಂಥ ಶ್ರೀ ಸೊಗಲ ಕ್ಷೇತ್ರಕ್ಕೆ ನಾನು ನಿಮ್ಗೆ ಕರ್ಕೊಂಡು ಬಂದೀನಿ. ಶೇಕ್ ಆಗ್ತಾ ಇದೆ ಕ್ಯಾಮ್ರಾ, ಯಾಕಂತಂದ್ರೆ ನಮ್ದು ಅನ್ಪ್ಲ್ಯಾನ್ಡ್ ಇತ್ತು. ಆ ಒಂದು ಕಾರಣದಿಂದ ನಾನು ಕೂಡ ಸೋನಿ ಕ್ಯಾಮ್ರಾ ತೊಗೊಂಬಂದ್ಬಿಟ್ಟೆ ZV-E10. ನಾನು ಟ್ರೈ ಮಾಡೋದು ತಡ್ರಿಪ್ಪ ಅಂತೇಳಿ ಟ್ರೈ ಮಾಡಾಕತ್ತೆ. ನೀನು ನೋಡ್ರಿಪ್ಪ ಭಾಳ ಶೇಕಿಯಾಗಿ ಬಂದೈತಿ. ಸಾರಿ ರೀಪ್ಪ, ಇಲ್ಲ ತಪ್ಪು ತಿಳ್ಕೊಳ್ಬೇಡ ರೀ. ಯಾಕಂದ್ರೆ ಕಷ್ಟಪಡ್ತೀವಿ ರೀ, ಯಾಕಂದ್ರೆ ಏನಾದರೂ ನಿಮಗೆ ತೋರಿಸ್ಬೇಕು, ನಿಮ್ಗೆ ಎಲ್ಲ ಇದು ಮಾಡ್ಬೇಕಂತೇಳಿ ಕಷ್ಟಪಡ್ತೀವಿ. ನೋಡ್ರಿ ಇಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನ ಕ್ಷೇತ್ರ ಹತ್ರ ಸ್ವಗಲ ಅಂತೇಳಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇಲ್ಲೆಲ್ಲ ಒಂದು ಸಣ್ಣ ಪುಟ್ಟದಾದಂಥ ಇಲ್ಲಿ ಚಿಕ್ಕದಾದ ಕಟ್ಟೆಗಳನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಆರಾಮಾಗಿ ನೀವು ಇಲ್ಲಿ ಕೂತು ಆರಾಮಾಗಿ ನೆಮ್ಮದಿಯಿಂದ ಕೂತ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಮಾತಾಡ್ಕೋತ ಒಂದು ದೇವರ ಧ್ಯಾನವನ್ನು ಮಾಡ್ಕೋಬೋದು. ದೋಸ್ತರ, ಇಲ್ಲಿ ನೋಡ್ರಿಪ್ಪ ಕೊನೆಯದಾಗಿ ನಿಮಗೆ ಕಾಣ್ತಾ ಇದ್ರು ಶ್ರೀ ಕ್ಷೇತ್ರ ಸೋಮೇಶ್ವರರ ದೇವಸ್ಥಾನ. ಸ್ವಲ್ಪದಾಗಿ ತೋರಿಸ್ತೇನೆ, ಅದರೊಳಗೆ ನೀವು ದರ್ಶನ ಮಾಡ್ಕೋರಿ. ಯಾಕಂತಂದ್ರೆ ಅಲ್ಲಿರುವಂಥ ದೇವರಿಗೆ ಅದೇ ರೀತಿಯಾದಂಥ ಪ್ರಾಮುಖ್ಯತೆ ಇರ್ತೈತೆ ರೀ. ಯಾಕೆ ನಾವು ಅಲ್ಲಿ ಹೋಗಿ ವಿಡಿಯೋ ಮಾಡಿ ಇದು ಮಾಡೋದು ಸರಿ ಅನ್ಸಂಗಿಲ್ಲ. ಆದರೂ ಕೂಡ ನನ್ನ ಕೈಲಾದಷ್ಟು ಹೊರಗಡೆದ್ದು ತೋರಿಸ್ತಿರ್ತೀನಿ. ನೋಡ್ರಿ ಬ್ರಹ್ಮರಾಂಬಿಕಾ ದೇವಸ್ಥಾನ ಅಂತ ಇಲ್ಲಿ ಕಾಣಕತ್ತೈತಿ. ಇಲ್ಲಿ ನಿಮ್ಗೆ ದೇವಸ್ಥಾನದ ಒಳಗಡೆ ನೋಡ್ಬೋದು. ಅದೇ ರೀತಿ ಕೆಲವೊಂದು ರೆಸ್ಟ್ರಿಕ್ಷನ್ ಇರ್ತಾವೆ ರೀ. ಯಾಕಂತಂದ್ರೆ ವಿಡಿಯೋ ಮಾಡೋದು ನೋಡೋದು ಅದರಿಂದ ಕೆಲವು ಸಮಸ್ಯೆಗಳಾಗ್ತಾ ಇರ್ತಾವೆ. ಆ ಕಾರಣದಿಂದ ಅವರು ಮಾಡಕ್ಕೆ ಬಿಡ್ತಿರಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೇ ಮುಂದೆ ಹೋದ್ರೆ ದೇವಸ್ಥಾನದ ಇನ್ನೊಂದು ಸೋಮೇಶ್ವರ ದೇವಸ್ಥಾನ ಐತಿ. ಮೊದಲೇದಾಗಿ ಬ್ರಹ್ಮಾಂಬಿಕಾ ದೇವಸ್ಥಾನ ಐತಿ, ಆಮೇಲೆ ಸೋಮೇಶ್ವರರ ದೇವಸ್ಥಾನ ಐತಿ. ಚೆನ್ನಾಗಿ ಇರುವಂಥ ದೇವಸ್ಥಾನಗಳು, ಈ ಥರ ಎಲ್ಲ ದೇವಸ್ಥಾನಗಳಿಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದರಿಂದ ಪಾಸಿಟಿವ್ ವೈಬ್ರೇಷನ್ ಬರ್ತೈತೆ ರೀ. ಅದು ಮಾತ್ರ ನಿಜ ರೀ. ಈಗ ನೋಡ್ರಿ ಒಳಗಡೆ ಹೋಗೋನು ಸ್ವಲ್ಪ ಆದಷ್ಟು ಲಘುನ ದರ್ಶನ ಮಾಡ್ಕೊಂಡು ಲಘುನ ಇದು ಮಾಡ್ಕೋರಿ. ಭಾಳ ದೇವರದ ಒಂದು ಏನಪ್ಪ ಪ್ರಾಮುಖ್ಯತೆ ಇರ್ತೈತೆ ರೀ. ಆ ಕಾರಣದಿಂದ ನೋಡ್ರಿ ಒಳಗಡೆ ಬಂದೆ ನೋಡ್ರಿ, ದರ್ಶನ ಮಾಡ್ಕೋರಿ, ಪಟ್ಟಣ ದರ್ಶನ ಮಾಡ್ಕೋರಿ. ನೋಡಿದ್ರಲ್ಲ, ಅದ ರೀ ಭಾಳ ಇಂಪಾರ್ಟೆನ್ಸ್ ಐತ್ರಿ ದೇವ್ರದ. ಹಂಗೆ ಸುಲಭಾಗಿ ಒಮ್ಮುಕ್ಕಲೆ ನೀವು ದೇವ್ರು ಸಿಗ್ತಾನಂತೇಳಿ ಹಂಗೆ ಇದು ಇರಂಗಿಲ್ಲ. ಆದರೂ ದರ್ಶನ ಮಾಡ್ಕೋರಿ. ಇಲ್ಲಿ ನೋಡ್ರಿಪ್ಪ ನಮ್ಮ ಹನುಮಪ್ಪನ ಒಂದು ದೇವರ ಒಂದು ದೇವಸ್ಥಾನ ಕಾಣಕತ್ತೈತಿ. ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ. ನೀವು ಈ ಸೈಡ್ ಬಂದ್ರೆ ಸೊಗಲಕ್ಕೆ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲೆಲ್ಲ ವ್ಯವಸ್ಥೆ ಐತ್ರಿ, ಕುಂದ್ರಾಕಂತೂ ಮಸ್ತಾಗಿ ಜಾಗ ಐತಿ. ಆರಾಮ ಅಡ್ಗೆ ಹೊರಗಡೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೋಬೋದು, ಮಸ್ತ್ ಐತಿ. ಇಲ್ಲಿ ನೋಡ್ರಿ ಒಂದು ಸಣ್ಣದಾದಂಥ ಒಂದು ದೇವಸ್ಥಾನ ಕಾಣಕತ್ತೈತಿ. ನೋಡ್ರಿ ಮಸ್ತ್ ಐತ್ರಿ. ಇಲ್ಲಿ ನೋಡ್ರಿ ಹಂಗೆ ಮುಂದೆ ಹೊಂಟ್ವಿ. ಒಂದು ಸಣ್ಣದಾದಂಥ ನಿಮಗೆ ಜರಿ ಕಾಣ್ತೈತಿ ಹೊರಗಡೆ. ಅಲ್ಲಿ ನೀವು ಸ್ನಾನ ಮಾಡ್ಕೊಂಡು ಮಸ್ತಾಗಿ ದರ್ಶನ ಮಾಡ್ಕೊಂಡು ಮಸ್ತ ದರ್ಶನ ಮಾಡ್ಕೋಬೋದು. ದೋಸ್ತರ, ಇಷ್ಟೆಲ್ಲ ತೋರಿಸ್ತಾ ಇತ್ತು ನಿಮಗೆ. ಅದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತೀರಿಪ್ಪ, ಶೇರ್ ಮಾಡ್ತಾಯಿರಿ. ಇಲ್ಲಿ ನೋಡ್ರಿ ಸಣ್ಣದಂಥ ಜರಿ ಕಾಣಕತ್ತೈತಿ. ಇಲ್ಲೇ ಸ್ನಾನ ಮಾಡ್ಕೊಂಡು ಹೊಕ್ಕಾರ ಎಲ್ಲರೂ. ಅದಕ್ಕೆ ನಮಗೂ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾವು ಕೂಡ ನಿಮಗೆ ತಿಳಿಸ್ತೀವಿ. ಶಿವ ಪಾರ್ವತಿ ದೇವಸ್ಥಾನ ನೋಡಾಕತ್ತೀರಿ.
ಇಲ್ಲಿ ನೋಡ್ರಿ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು.